Hello friends, myself Ulas, student of ICCA Interface College of Computer Application in Davangere. In this video, we will discuss about the what is array, declaration, initialization, accessing, index. Okay. First, ನಾವು what is array ಅನ್ನೋದನ್ನ ತಿಳ್ಕೊಳ್ಳೋಣ. A 1D array, one-dimensional array is simply list of elements, all of the same data type stored under one variable name. You can access each elements of 1D array using its index. ಇಲ್ಲಿ ನಾವು ಇಂಡೆಕ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ವ್ಯಾಲ್ಯೂಸ್ನ ಕೊಟ್ಟಿರೋನ ಆಕ್ಸೆಸ್ ಮಾಡ್ಕೊಂತ ಹೋಗ್ತೀವಿ. ಮತ್ತೆ ಎಲ್ಲದೂ ಒಂದೇ ಸೇಮ್ ಡೇಟಾ ಟೈಪ್ನಲ್ಲೇ ಸ್ಟೋರ್ ಮಾಡ್ಕೊಂಡಿರ್ತೀವಿ ಅಂಡರ್ ಒನ್ ವೇರಿಯೇಬಲ್ ನೇಮ್ ಒಳಗೆ. ಓಕೆನಾ? ಅರೇ ಡಿಕ್ಲರೇಷನ್ ನೋಡ್ಬೋದು ನೀವು. ಇಂಟೀಜರ್ ಅನ್ನೋದು ಡೇಟಾ ಟೈಪ್ ಕೊಟ್ಬಿಟ್ಟು ಅರೇ 5 ಡಿಕ್ಲರೇಷನ್ ಅರೇ 5 ಇದು. ಓಕೆನಾ? ಇಂಟೀಜರ್ಸ್ ಅರೇಸ್ ಇನ್ಸುಲೈಸೇಷನ್ ಯಾವ ಥರ ಅಂದರೆ 10, 20, 30 ಎಲ್ಲಿ ತನಕ ಬೇಕೋ ಅಲ್ಲಿ ತನಕ. ಓಕೆನಾ? ಇಲ್ಲಿ ನೋಡ್ತಾ ಇರ್ಬೋದು ನೀವು ಅರೇ ವಿತ್ ವ್ಯಾಲ್ಯೂಸ್ ಆ್ಯಂಡ್ 15. Accessing array elements. For loop is used to iterate over the arrays and print each elements. ಇಲ್ಲಿ ಫಾರ್ ಲೂಪ್ ಯೂಸ್ ಮಾಡ್ಕೊಂಡ್ಬಿಟ್ಟು ಪ್ರಿಂಟ್ ಮಾಡ್ತಾ ಹೋಗ್ತೀವಿ ಮತ್ತೆ ಇಟರೇಟ್ ಮಾಡ್ತಾ ಹೋಗ್ತೀವಿ. ಇಂಡೆಕ್ಸಿಂಗ್ ಅಂದರೆ ಅರೇ ಇಂಡೆಕ್ಸ್ ಸ್ಟಾರ್ಟ್ ಫ್ರಮ್ 0 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಅರೇ 0 ರೆಫರ್ಸ್ ಟು ದಿ ಫಸ್ಟ್ ಎಲಿಮೆಂಟ್. ಅರೇ ಆಫ್ 0 ಅನ್ನೋದು ಫಸ್ಟ್ ಎಲಿಮೆಂಟ್ನ ರೆಫರ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಅರೇ ಆಫ್ 1 ಅನ್ನೋದು ಸೆಕೆಂಡ್ ಎಲಿಮೆಂಟ್ ಆ್ಯಂಡ್ ಅರೇ ಆಫ್ 3 ಅನ್ನೋದು ಥರ್ಡ್ ಎಲಿಮೆಂಟ್ಸ್ ಆ್ಯಂಡ್ ಸೋ ಆನ್ ಸೋ. ಓಕೆ, ಒಂದು ಪ್ರೋಗ್ರಾಮ್ ಮಾಡ್ಬಿಟ್ಟು ನಿಮಗೆ ತೋರಿಸ್ತೀನಿ ಸಿಂಪಲ್ ಆಗಿರೋದು. ನಾನು ಇಲ್ಲಿ ನೋಡ್ತಾ ಇರ್ಬೋದು ಇಂಟಿಜರು ಡೇಟಾ ಟೈಪು ಅರೇ ಅನ್ನೋದು ಒಂದು ಇದನ್ನು ತಗೊಂಡ್ಬಿಟ್ಟು ಅದರೊಳಗೆ 50ವರೆಗೂ ವ್ಯಾಲ್ಯೂಸ್ ತೊಗೊಂಡಿದ್ದೀನಿ. ಇಲ್ಲಿ ಫಾರ್ ಲೂಪ್ನಲ್ಲಿ 1, 2, 3, 4, 5. ಓಕೆನಾ? ಇಲ್ಲಿ 0 ಇಂದ ಸ್ಟಾರ್ಟ್ ಆಗುತ್ತೆ ಇಂಡೆಕ್ಸ್ ವ್ಯಾಲ್ಯೂ. ಓಕೆ, ಇಲ್ಲಿ ನಾನು ಪ್ರಿಂಟ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇಲ್ಲಿ ಪ್ರಿಂಟ್ ಆಯಿತು. 1 by 1 ಆಕ್ಸೆಸ್ ಮಾಡ್ಕೊಂಡ್ಬಿಟ್ಟು ಪ್ರಿಂಟ್ ಆಗ್ತಾ ಹೋಗುತ್ತೆ. ಓಕೆನಾ? 10 ಮತ್ತು 20, 30, 40 ಇಲ್ಲಿ ನೋಡ್ತಾ ಇರ್ಬೋದು 0 ಇಂದ ಪ್ರಿಂಟ್ ಆಗುತ್ತೆ. 0, 1, 2, 3, 4. ಓಕೆನಾ? ಇಲ್ಲಿ ಗ್ರೇಟರ್ ದೆನ್ 5 ಕೊಟ್ಟಿದ್ವಿ. ಇಲ್ಲಿ ಮತ್ತೆ ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ. ಫಸ್ಟ್ ಬಂದ್ಬಿಟ್ಟು 10 ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕಂಡೀಷನ್ ಇಲ್ಲಿಗೆ ಬರುತ್ತೆ, ಮತ್ತೆ ಚೆಕ್ ಆಗ್ಬಿಟ್ಟು 20, ಮತ್ತೆ ನೆಕ್ಸ್ಟ್ ಚೆಕ್ ಆಗ್ಬಿಟ್ಟು 30, ಮತ್ತೆ ನೆಕ್ಸ್ಟ್ ಇನ್ಕ್ರಿಮೆಂಟ್ ಆಗಿದ್ಮೇಲೆ 40 ಬರುತ್ತೆ. ನೆಕ್ಸ್ಟ್ 50 ಇಲ್ಲಿ ಪ್ರಿಂಟ್ ಮಾಡ್ತಾ ಹೋಗುತ್ತೆ ಒಂದೊಂದೇ. ಓಕೆನಾ? ನೋಡ್ತಾ ಇರ್ಬೋದು ಅಲ್ಲಿ ಹೇಳ್ದಂಗೆ ಇಲ್ಲೇ ಪ್ರಿಂಟ್ ಆಗಿದೆ 10, 20, 30, 40 ಅನ್ನೋ ಥರ 1 by 1 ಪ್ರಿಂಟ್ ಆಗ್ತಾ ಹೋಗಿದೆ ಇಲ್ಲಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ವಿಡಿಯೋನ ಇವತ್ತಿಂದು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.